ನಿತ್ಯ ಸಂಜೀವನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಮಾತನಾಡ್ತಾ ಇದ್ದಂತಹ ಟಾಪಿಕ್ ಇತ್ತು, ಅದು ಬ್ಲೂ ಫಿಲಂ ನೋಡೋದನ್ನ ಅಡಿಕ್ಟ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅದರಿಂದ ಹೊರಗೆ ಬರ್ತಕ್ಕಂಥದ್ದು ಹೇಗೆ ಅಂತ ಪತ್ರವನ್ನ ಬರೆದೊಬ್ರು ಪ್ರಶ್ನೆ ಕೇಳಿದ್ರು, ಟೆಕ್ಕಿ ಒಬ್ರು. ಅದಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಜೊತೆ ಡಾಕ್ಟರ್ ಸಿ ಶರತ್ ಕುಮಾರ್ ಜೊತೆ ಮಾತನಾಡ್ತಾ ಇದ್ದೆ. ಎಸ್ ಡಾಕ್ಟರ್, ಈ ತರ ಆಯ್ತು, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಾರೆ, ಕೆಲವು ಸಂದರ್ಭದಲ್ಲಿ ಅವರೇ ಮನಸ್ಸು ಮಾಡ್ತಾರೆ ನಾನು ಬಿಟ್ಬಿಡ್ಬೇಕು ಅಂತ. ಅಂತ ಸಂದರ್ಭಗಳಲ್ಲಿ ಒಂದೆರಡು ಮೂರು ಆಪ್ತ ಸಮಾಲೋಚನೆಗಳಾದಾಗ ಸರಿ. ಕೆಲವು ಸಂದರ್ಭದಲ್ಲಿ ಅದನ್ನೂ ಮೀರಿರ್ತಕ್ಕಂಥ ಕಂಡೀಷನ್ಸ್ ಇರುತ್ತೆ. ಹೌದೌದು, ಇದು ಕೆಲವಾರು ಇನ್ನೂ ಬೇರೆ ಬೇರೆ ಕಾಯಿಲೆಗಳಿದೆ. ಓಕೆ, ಈ ಒಂದು ಸ್ಯಾಡಿಸ್ಟಿಕ್ ಆಟಿಟ್ಯೂಡ್ ಅಂತ ಸ್ಯಾಡಿಸಮ್ ಅಥವಾ ಸ್ಯಾಡಿಸ್ಟಿಕ್ ಆಟಿಟ್ಯೂಡ್, ಬೇರೆಯವರಿಗೆ ಕಿರುಕುಳ ಮತ್ತು ತೊಂದರೆ ಕೊಟ್ಟು ಲೈಂಗಿಕ ಸುಖ ಅನುಭವಿಸೋದು, ಅಂದ್ರೆ ಹೊಡೆಯೋದು ಬಡಿಯೋದು. ಕೆಲವು ಸಿನಿಮಾಗಳಲ್ಲಿ ನೋಡಿ ಚೌಟಿ ತಗೊಂಡು ಪಡ ಪಡ ಹೊಡೆದು ತಾನು ಸಂತೋಷ ಪಟ್ಟು ಅದರಿಂದ ಮ್ಯಾಸ್ಟರ್ಬೇಷನ್ ಮಾಡ್ಕೊಂಡು ಅಸ್ತಮೈಥುನ ಮಾಡಿಕೊಂಡು ಅದನ್ನ ಸುಖ ಪಡೋದು, ಈ ಚೌಟಿನಲ್ಲಿ ಹೊಡೆಯೋದು, ಇವೆಲ್ಲ ಒಂದು ಸ್ಯಾಡಿಸ್ಟಿಕ್ ಆಟಿಟ್ಯೂಡ್, ಸ್ಯಾಡಿಸ್ಟಿಕ್ ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂತ. ಅಂದ್ರೆ ಬೇರೆಯವರಿಗೆ ಚುಚ್ಚಿ ನೋವು ಮಾಡಿ. ಕೆಲವಾರು ನಾನು ಇವುಗಳು ನಮ್ಮ ಪೇಷಂಟ್ಸ್ ಬಂದರೆ ಹೇಳ್ತಾರೆ, ಶ್ರೀಮತಿಗೆ ಅಥವಾ ಸಂಗಾತಿಗೆ ಸಿಗರೇಟ್ ನಿಂದ ಸುಟ್ಟು, ಹೌದೌದು, ಸುಟ್ಟು ಅದರಿಂದ ಗಹ ಗಹ ನಕ್ಕೊಂಡು ಸುಖ ಪಡೋದು, ಅಂದ್ರೆ ಲೈಂಗಿಕ ತೃಪ್ತಿ ಪಟ್ಕೊಳ್ಳೋದು. ಇದು ಸ್ಯಾಡಿಸ್ಟಿಕ್ ಸೆಕ್ಷುವಲ್ ಡಿಸ್ಫಂಕ್ಷನ್. ಇದು ಮನಸ್ಸಿಗೆ ಸಂಬಂಧಪಟ್ಟಿದೆ, ಮನೋರೋಗ. ಇದಕ್ಕೆ ಸಾಕಷ್ಟು ಚಿಕಿತ್ಸೆ ಬೇಕಾದ, ಬರೀ ಸೈಕೋಸೆಕ್ಷುವಲ್ ಅನಾಲಿಸಿಸ್ ಜೊತೆಗೆ ಸಮಾಲೋಚನೆ ಜೊತೆಗೆ ಅವರಿಗೆ ಕೆಲವಾರು ಮಾತುಗಳನ್ನು ಕೊಟ್ಟು ಇದರಿಂದ ಈಚೆ ಬರೋದಕ್ಕೆ ಪ್ರಯತ್ನ ಪಡ್ಬೇಕಾಗುತ್ತೆ. ಇದು ಸೆಕ್ಷುವಲ್ ಸ್ಯಾಡಿಸಮ್ ಅಂತ. ಇನ್ನೊಂದು ಪೀಡೋಫಿಲಿಯಾ ಅಂತ ಒಂದಿದೆ. ಈ ಸಾಕಷ್ಟು ಪತ್ರಿಕೆಗಳಲ್ಲಿ ಓದ್ತಿರ್ತೀವಿ, ಮಕ್ಕಳುಗಳನ್ನ ಲೈಂಗಿಕತೆಗೆ ತೊಡಗಿಸ್ಕೊಳ್ಳೋದು. ಅವ್ರಗಳಿಗೆ ಏನು ಗೊತ್ತಿರಲ್ಲ, ಹಸುಳೆಗಳು, ಮುಗ್ಧರು, 6 ವರ್ಷದ ಮಗು, 8 ವರ್ಷದ ಮಗು, ಅದಕ್ಕೆ ಪೀಡೋಫಿಲಿಯಾ ಅಂತ ಅಂತೀವಿ. ಇದು ಒಂದು ಅತ್ಯಂತ ಹೆಚ್ಚಿನ ಒಂದು ತೀವ್ರತರವಾದ ಮಕ್ಕಳಿಂದನೂ ಅವ್ರು ಸುಖ ಪಡಿತಾರ ಡಾಕ್ಟ್ರೆ? ಇಲ್ಲ, ಅವ್ರಿಗೆ ಸುಖ ಅದೇ ಸ್ಯಾಡಿಸ್ಟಿಕ್ ಆಟಿಟ್ಯೂಡ್ ಅನ್ನಲ್ಲ, ಅಲ್ಲಿ ಸುಖಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಏನೋ ಒಂದು ಗೀಳು, ಅಲ್ಲಿ ಒಂದು ಕಾಮ ತೃಪ್ತಿ ಅಂತ ಅಂದ್ರೆ ಕಾಮಾಂಧತೆ, ಅದಕ್ಕೆ ಸಿಕ್ಕಾಕೊಂಡಾಗ ಅವ್ರು ಏನ್ ಮಾಡ್ತಿರ್ತಾರೆ ಅವ್ರಿಗೆ ಅರಿವಿರೋದಿಲ್ಲ. ಇದಕ್ಕೆ ಪೀಡೋಫಿಲಿಕ್ಸ್ ಅಂತ ಅಂತೀವಿ. ಇದು ಒಂದು ಎಕ್ಸ್ಟ್ರೀಮ್ ವೇ ಆಫ್ ಒಂದು ಲೈಂಗಿಕ ಮನೋರೋಗ.